ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಸಂತ್ರಸ್ತೆ ಒಂದು ಹೇಳಿಕೆ ವಿಡಿಯೋ ಓವರ್ ಆಗ್ತದೆ. ನಾನು ಯಾರು ಕಿಡ್ನಾಪ್ ಮಾಡಿಲ್ಲ, ನಾನು ಹೊರಗಡೆ ಇದ್ದೀನಿ, ನನ್ನ ಮಗ ನಾನು ಪುಟ್ಟರಾಜೇಂದ್ರವರು, ಜಿ ಟಿ ದೇವೇಗೌಡರು, ಮಂಜೇಗೌಡರು ನಾವೆಲ್ಲರೂ ನಾವು ಮೊದಲೇ ಹೇಳ್ತಿದ್ದೋ ನಮಗೆ ಅವರು ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು ತೋಟದಲ್ಲ, ಅವ್ರ ಸಂಬಂಧಿಕರು ಮನೆಯಲ್ಲಿ ಅವರೇನೇ ಫೋನ್ ಮಾಡಿದ ನಂತರ ಪೊಲೀಸ್ನವರು ಕರ್ಕೊಂಬಂದಿರ್ತಕ್ಕಂಥದ್ದು ಅಂಥೇಳಿ. ಮತ್ತು ಇದು ಕಿಡ್ನಾಪ್ ಅಲ್ಲ, ಇದು ಇಂಥ ಒಂದು ವ್ಯವಸ್ಥೆ ಈ ರಾಜ್ಯದ ರಾಜಕಾರಣದಲ್ಲಿ ನಾವು ಯಾವತ್ತೂ ಕೂಡ ಕೇಳೂ ಇರಲಿಲ್ಲ, ನೋಡೂ ಇರಲಿಲ್ಲ. ಆದರೆ ಇದಾಗಬಾರ್ದಿತ್ತು. ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಫಿಲಮ್ಗಳು ನೋಡ್ತಾಯಿದ್ವಿ ಚಿಕ್ಕದ್ರಲ್ಲಿ, ಆ ರೀತಿ ಅಲ್ಲ 164 ಸ್ಟೇಟ್ಮೆಂಟ್ನ 7 ಡೇಸ್ ಆದರೂ ಕೊಡಿಸ್ತಿಲ್ಲ ಅಂದರೆ ಅರ್ಥ ಆಗಬೇಕಲ್ವ ಇದು ಉದ್ದೇಶ ಏನಿದೆ ಅಂಥೇಳಿ. ಆಮೇಲೆ ಸಂಜೆ ಇವರು ಅಡ್ವೊಕೇಟ್ ಇದ್ದಾರೆ, ರಾತ್ರಿ 2ನೇ ತಾರೀಕು ರಾತ್ರಿ 9 ಗಂಟೆ 5 ನಿಮಿಷಕ್ಕೆ FIR ಆಗುತ್ತೆ ರೇವಣ್ಣವ್ರ ಮೇಲೆ. ಬೆಳಿಗ್ಗೆ 12ವರೆಗೇ ಸತೀಶ್ ಬಾಬುನ ಹೆಬ್ಬಾಳ್ ಬೇಕ್ರಿ ಹತ್ರ ಇದ್ದವ್ರನ್ನ ಅರೆಸ್ಟ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ಮುಂಚೆ ಇದು ಎಲ್ಲಾದರೂ ಕೇಳಿದ್ದೀರಾ? ಅವ್ರಿಗೆ ಹೆಂಗೆ ಕನಸು ಬಂದಿತ್ತಾ? ಈಗ ಆ ಬೇಕ್ರಿನಲ್ಲಿ ರೆಕಾರ್ಡ್ ಆಗಿತ್ತಲ್ಲ ವಿಡಿಯೋ, CCTV ಫುಟೇಜ್, ಅದನ್ನು ಹಾರ್ಡ್ ಡಿಸ್ಕ್ನೇ ಎತ್ಕೊಂಡೋಗಿ 7 ದಿವಸ ಆದಮೇಲೆ ಕೊಡ್ತಾರೆ. ಪಾಪ ಅದು ಬೇರೆ ಕಡೆ ರೆಕಾರ್ಡ್ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹಲವಾರು CCTV ಇರ್ತದೆ ಹೆಬ್ಬಾಳು ಸರ್ಕಲ್ಲಿ ಅಂತ. ಇದು ಯಾಕೆ? ಆದರೆ ನೀವು ನಿಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಹಲವು ಕಾರ್ಯಕರ್ತರು, ಮುಖಂಡರು ಪೊಲೀಸ್ ಸ್ಟೇಷನಲ್ಲಿ ಏನೂ ತಪ್ಪು ಮಾಡಿದೆ 5-6 ದಿವಸ ಅವ್ರ ಕುಟುಂಬಕ್ಕೆ ಎಷ್ಟು ನೋವಾಯ್ತದೆ. ಇಂಥ ವ್ಯವಸ್ಥೆ ಯಾಕೆ ಬೇಕು? ಅಲ್ಲ, ಈಗ ಅವ್ರು ಏನು ಹೇಳ್ತಾರೆ, 161 ಸ್ಟೇಟ್ಮೆಂಟು ಪೊಲೀಸ್ನಲ್ಲಿ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಆ್ಯಕ್ಟ್ ಏನು ಹೇಳುತ್ತೆ? 376 ಏನು ಹೇಳುತ್ತೆ? ತಕ್ಷಣ ಮ್ಯಾಜಿಸ್ಟ್ರೇಟ್ರ್ ಮುಂದೆ 164 ಸ್ಟೇಟ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ. 7 ಡೇಸ್ ಬೇಕಾ ಕೊಡೋಕ್ಕೆ? ಯಾಕೆ? ಕೆಲವು ಪೊಲೀಸ್ ಅಧಿಕಾರಿಗಳ್ನೂ ಕೂಡ ಈ ಸಂದರ್ಭದಲ್ಲಿ ಇದು ಸರಿನಾ? ರಾಜಕೀಯ ವ್ಯವಸ್ಥೆಗೋಸ್ಕರ ಈ ಥರ ಮಾಡ್ತಾಯಿದ್ದೀರಲ್ಲ. ಎಲ್ರಿಗೂ ಗೊತ್ತಿದೆ ಇದು ವ್ಯವಸ್ಥಿತ ಸಂಚು ಅಂಥೇಳಿ. ರೇವಣ್ಣವ್ರನ್ನ ನಿಮಗೆ ಗೊತ್ತಾಗ್ತಾ ಇದೆ. ಹೋಗಿ ಎಲ್ಲೆಲ್ಲಿ ಇನ್ನೂ ಅವರೆಲ್ಲ ಆಚೆ ಬರಲಿ. ಎಷ್ಟು ಜನನ ಅವ್ರ ಸಂಬಂಧಿಕರನ್ನ ಕರ್ಕೊಂಡೋಗಿ ಇರಿಸ್ಕೊಂಡಿದ್ದೀರಿ? ಕಂಪ್ಲೇಂಟ್ ಕೊಟ್ಟರಲ್ಲ, ಆ ಹುಡುಗ ಎಲ್ಲಿದ್ದಾರೆ? ಯಾಕೆ ನಿಮ್ಗೆ ಅಷ್ಟು ಭಯ? ನಿಜವಾಗಿ ಅಪಹರಣ ಆಗಿದ್ದರೆ ಕಂಪ್ಲೇಂಟ್ ಕೊಟ್ಟವನಂತವ್ರು ಎಲ್ಲಿದ್ದಾರೆ? ಯೋಚನೆ ಮಾಡಬೇಕಲ್ಲ ಸರ್. ನಿಮ್ಮ ಎವಿಡೆನ್ಸ್ ಇದೆಯಾ ಸರ್? ಯಾಕಂದರೆ ನೀವು FIR ಹಾಕಿಂತ ಮುಂಚೆನೇ ಅರೆಸ್ಟ್ ಆಗಿದೆ ಅಂತ ಇದೆಯಲ್ಲ. ನೀವು ಹೋಗಿ ಅಲ್ಲಿ ಹೆಬ್ಬಾಳ್ ಬೇಕ್ರಲ್ಲಿ ನಮ್ಮ ಹತ್ರ ರೆಕಾರ್ಡ್ ಇದೆಯಲ್ಲ, ಕೋರ್ಟಿಗೆ ಕೊಡ್ತಾ ಇದ್ದೀವಲ್ಲ. ಇವತ್ತು 9 ಗಂಟೆ 5 ನಿಮಿಷಕ್ಕೆ FIR ಆಗಿರೋದು ನಿಮಗೆ ಗೊತ್ತಿದೆ. ಬೆಳಗ್ಗೆ ಅವ್ರನ್ನ ಕರ್ಕೊಂಡೋಗಿರೋದು 12:15 ಗಂಟೆಗೆ. ಬನ್ನಿ, ಯಾವ ಕಾರು, ಎಲ್ಲಿಂದ ಕರ್ಕೊಂಡೋದ್ರು, ಯಾವ ಬೇಕರಿಯಿಂದ ಕರ್ಕೊಂಡೋದ್ರು? ಆ ಕರ್ಕೊಂಡೋಗುವಾಗ ಎದುರುಗಡೆ ತರಕಾರಿ ಅಂಗಡಿಲಿ ರೆಕಾರ್ಡ್ ಆಗಿಲ್ವಾ? ಇವತ್ತು ಕೋರ್ಟಿಗೆ ಕೊಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಡ್ವೊಕೇಟು ಆಯಿತು, ಹಾರ್ಡ್ ಡಿಸ್ಕ್ ಯಾಕೆ ತೊಗೊಂಡೋದ್ರು? ಪೊಲೀಸರು ಕರ್ಕೊಂಡೋಗಿರೋದು ತೊಗೊಂಡೋಗಿ ಯಾಕೆ ಡಿಲೀಟ್ ಮಾಡಿಕೊಟ್ಟವ್ರೆ? ಆ ಹುಡುಗ ಅಲ್ಲಿ ವಿವಾ ಒಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋತಾನೆ, ಅದು ಪಾಪ ಅವ್ನು ಇನ್ನೊಂದು ಕಡೆ ಫಾರ್ವರ್ಡ್ ಮಾಡೋ ನಾಳೆ ಅದನ್ನು ತಗೊಂಬಂದು ಡಿಲೀಟ್ ಮಾಡ್ತೀರಿ. ಇದು ವ್ಯವಸ್ಥೆನಾ? ಇಷ್ಟೊಂದು ಕೆಟ್ಟ ವ್ಯವಸ್ಥೆನಲ್ಲಿ ನಡ್ಕೋಬೇಕಾ? ಹಸ್ತಕ್ಷೇಪ ಮಾಡ್ತಿಲ್ಲ ಅಂತೇಳಿ CM ನನಗೆ ಗೊತ್ತಿಲ್ಲ. ನಾವು ಇದು ಸರಿನಾ? ರಾಜ್ಯದ ಜನ ನೋಡ್ತಾ ಇದ್ದಾರೆ. ಅಪಹರಣ ಆದಂಥ ಮಹಿಳೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಪ್ರೊಡ್ಯೂಸ್ ಮಾಡಬೇಕಲ್ಲ. ಅವ್ರ ಸಂಬಂಧಿಕರನ್ನೆಲ್ಲ ಯಾಕೆ ಕರ್ಕೊಂಡು ಹೋಗಿದ್ದೀರಿ?
ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರು ಆಟೋ ಕಾರಲ್ಲಿ ಬಂದಿದ್ದರು, ಯಾರು ಒಬ್ಬ ಮೈಸೂರು ಜಿಲ್ಲೆಯ ಒಂದು ಸಬ್ ಇನ್ಸ್ಪೆಕ್ಟ್ರು ಕರ್ಕೊಬಂದು ಕಂಪ್ಲೇಂಟ್ ಕೊಡಿಸಿದ್ರು. ಯಾವ ವಿಚಾರನೂ ಇಲ್ಲಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಬಟ್ ಇದು ಒಂಥರ ಯಾಕೊಂಬ ತೀರಾ ಇಂಥ ಒಂದು ವ್ಯವಸ್ಥೆನ, ಇಂಥ ಒಂದು ಷಡ್ಯಂತ್ರನ ಇಷ್ಟೊಂದು ಕೆಲವು ಅಧಿಕಾರಿಗಳು ಈ ರೀತಿ ನಡ್ಕೊಳ್ಳೋವಂಥದ್ದನ್ನು ನಾವು ಆಗಲೇ ಹೇಳಿದ್ನಲ್ಲ, ಹಿಂದಿ ಪಿಕ್ಚರ್ ಅಲ್ಲಿ ಇಲ್ಲಿ ನೋಡ್ತಿದ್ವಿ. ಒಂಥರ ನಮ್ಮ ಕಣ್ಣು ಮುಂದೆನೇ ಈ ರೀತಿ ನಡೆದೋಯ್ತಲ್ಲ. ಆಮೇಲೆ ನಮ್ಮ ಮುಖಂಡರುಗಳು ಕಾರ್ಯಕರ್ತರನ್ನ 4-5 ಜನ ಕರ್ಕೊಂಡು ಹೋದ್ರಲ್ಲ, ಇದು ಅಪಹರಣ ಅಲ್ಲ ಅಂತ ನಿಮ್ಗೆ ಗೊತ್ತಿದ್ರು ಕೂಡ, ಇದು ಸಂಚು ಅಂತ ಗೊತ್ತಿದ್ರು ಕೂಡ, ಅವ್ರ ಮನೆಗಳಿಗಾಗಿರ್ತಕ್ಕಂಥ ನೋವು ನಿಮ್ಗೆ ಒಳ್ಳೇದಾಗುತ್ತಾ? ನೀವು ಅನುಭವಿಸಲ್ವಾ? ಯೋಚನೆ ಮಾಡಿ ಸರ್. ಆ ಮಹಿಳೆಯನ್ನು ಎಲ್ಲಿ ಇರಿಸಿದ್ರು ಅಂತ ತೋಟದ ಮನೆ ಹೇಳ್ತಾ ಇದ್ರಲ್ಲ ಸರ್, ಕಾಳೆಗೌಡ, ಅಲ್ಲಿ ಆ ಒಬ್ಬ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕ ಹೇಳ್ತಾರೆ, ನನ್ನ ಮೇಲೂ ಕೂಡ ಪೊಲೀಸ್ನವರು ಅಲ್ಲೇ ಮಾಡೋದು. ಮತ್ತೆ ನೀವು ಅರ್ಥ ಮಾಡ್ಕೋಬೇಕಲ್ಲ. ಬಟ್ ಮಹಿಳೆ ಅಲ್ಲೇ ಇದ್ರು ಅಂತ ಹೇಳ್ತಾರೆ. ಮಹಿಳೆ, ನಾವು ನಿಮ್ಗೆ ಮೊನ್ನೆ ಹೇಳಿದ್ವಿ, ಮಹಿಳೆ ಹೋಗಿ ಇರೋಕ್ಕೂ ಮಹಿಳೆ ಏನು ಮಾಡ್ತಿದ್ರು ಅಂತ ಹೇಳಿದ್ರು, ಕುರಿ ಮೇಯಿಸ್ಕೊಂಡಿದ್ರು ಅಂತ ಹೇಳಿದ್ರು. ಹಾಗಿದ್ರೆ ಅಪಹರಣ ಹೇಗಾಗುತ್ತೆ? ನೀವು ಯಾಕೆ ಹೋಗಿ ಅಲ್ಲಿ ತೋಟದಲ್ಲೆಲ್ಲ ಹೆದರಿಸ್ತೀರಿ? ಆಯಿತು, ಆ ತೋಟದಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಟ್ರಲ್ಲ, ತೋಟದಲ್ಲಿ ಅವ್ರನ್ನ ರೆಸ್ಕ್ಯೂ ಮಾಡಿರ್ತಕ್ಕಂಥದ್ದು ರೆಕಾರ್ಡ್ಸು ನೀವು ಸಬ್ಮಿಟ್ ಮಾಡಿದ್ದೀರಾ ನ್ಯಾಯಾಲಯಕ್ಕೆ? ಮಜೂರು ಮಾಡಿದ್ದೀರಾ? ಯಾಕೆ ಇಂಥ ವ್ಯವಸ್ಥೆ? ಯಾರ ಅಡಿನಲ್ಲಿ ಕೆಲಸ ಮಾಡ್ತಾಯಿದ್ದೀರಿ? ಯೋಚನೆ ಮಾಡಿ, ಕಾನ್ಷಿಯಸ್ಸಾಗಿ ಮಾಡಿ. ತಪ್ಪಿದರೆ ನಾವು ಯಾರನ್ನು ಕೂಡ ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ನೀವೇ ಪ್ರತಿ ದಿವಸದ ವ್ಯವಸ್ಥೆಗಳು ನೋಡ್ತಾ ಇದ್ದೀರಿ. ಎಲ್ಲೂ ಬೇಡ, 164 ಸ್ಟೇಟ್ಮೆಂಟ್ನ ಇಲ್ಲಿವರೆಗೆ ಯಾಕೆ ಕೊಡಿಸಿಲ್ಲ? ಅವ್ರು ಹೇಳಬೇಕಲ್ಲ. ಆ ತಾಯಿ ಯಾರು ಕಿಡ್ನ್ಯಾಪ್ ಆಗಿದೆ ಅಂತ ಹೇಳಿ ನೀವು ಕಂಪ್ಲೇಂಟ್ ಮಾಡಿದ್ದೀರಿ, ಅವ್ರು ಹೇಳಬೇಕಲ್ಲ. ಇಷ್ಟೆಲ್ಲ ಒಂದು ರಾಜಕೀಯ ಪಕ್ಷದ ಒಬ್ಬ ಮುಖಂಡರಿಗೆ ಕಪ್ಪು ಮಸಿ ಬೆಳೀಲಿಕ್ಕೆ ಇಷ್ಟೆಲ್ಲ ಬೇಕಾ? ಅರ್ಥ ಆಯ್ತಾ? ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.